ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂತಹ ಎಪ್ಸ್ಟೀನ್ ಫೈಲ್ಸ್. ಸೊ ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿಜಿಯವರ ಉಲ್ಲೇಖ ಯಾಕಾಗ್ಬಿಟ್ಟಿದೆ? ಮೋದಿಜಿಯವರಿಗೆ ಎಪ್ಸ್ಟೀನ್ ಜೊತೆಗೆ ಏನಾದರೂ ಸಂಪರ್ಕ ಇತ್ತಾ? ಆ ದಂಧೆಯಲ್ಲಿ ಮೋದಿಜಿಯವರು ಭಾಗಿಯಾಗಿದ್ರಾ? ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಾ? ಮೋದಿಜಿಯವರ ಹೆಸರು ಈ ಫೈಲ್ಸ್ ನಲ್ಲಿ ಹಾಗಾದ್ರೆ ಹೇಗೆ ಬಂತು? ಏನ್ ನಡೀತಾ ಇದೆ? ಕಾಂಗ್ರೆಸ್ ಹೇಳ್ತಾ ಇರೋ ಪ್ರಕಾರ ಮೋದಿಜಿಯವರು ದೇಶದ ಗೌರವ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದ್ರ? ಎಲ್ಲಾ ಸತ್ಯವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲು ಈ ಒಂದು ಟಾಪಿಕ್ ಅನ್ನ ನಾವು 2-3 ಭಾಗವಾಗಿ ಮಾಡ್ಕೊಂಡು ಆಮೇಲೆ ಮಾತಾಡ್ತಾ ಹೋಗೋಣ. ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ಬೇಕಲ್ಲ, ಸೊ ಅದಕ್ಕೆ ಮೊದಲು ಎಪ್ಸ್ಟೀನ್ ಫೈಲ್ಸ್ ಏನು ಅಂತ ನೋಡೋದಕ್ಕೂ ಮೊದಲು ಜಾಫ್ರಿ ಎಪ್ಸ್ಟೀನ್ ಯಾರು ಅಂತ ನೋಡೋಣ. ಇಲ್ಲಿ ಜಾಫ್ರಿ ಎಪ್ಸ್ಟೀನ್ 1963ರಲ್ಲಿ ಅಮೆರಿಕದಲ್ಲಿ ಹುಟ್ಟುತ್ತಾರೆ. ಮೊದಲು ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ನಂತರ ಷೇರು ಮಾರುಕಟ್ಟೆ ಉದ್ಯಮದಲ್ಲಿ ಅವರು ಸೇರ್ಕೊಳ್ತಾರೆ. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿನ ಒಂದಷ್ಟು ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಗೆ ಆತನ ಸಂಪರ್ಕ ಬಲವಾಗಿ ಬೆಳೀತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಆ ಸಂಪರ್ಕದ ಜೊತೆಗೆ ಆತನ ಆಸ್ತಿ, ಐಶ್ವರ್ಯ, ಪ್ರಭಾವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಎಲ್ಲವೂ ಕೂಡ ಇಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ 2005ರಲ್ಲಿ ಎಪ್ಸ್ಟೀನ್ ವಿರುದ್ಧ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ದುರುಪಯೋಗ, ಅದೇ ರೀತಿ ಸೆಕ್ಸ್ ಟ್ರಾಫಿಕಿಂಗ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕರಣಗಳು ದಾಖಲಾಗತ್ವೆ. 2008ರಲ್ಲಿ ಆತನಿಗೆ ಜೈಲು ಕೂಡ ಆಗತ್ತೆ. ಎಷ್ಟು ವರ್ಷ? 1 ವರ್ಷ. ಇಲ್ಲಿ 1 ವರ್ಷ 1 ತಿಂಗಳು, 13 ತಿಂಗಳು ಆತ ಜೈಲಲ್ಲಿ ಇರ್ತಾನೆ. ಆದ್ರೂ ಕೂಡ ಅದರಲ್ಲಿ ಆತನಿಗೆ ವರ್ಕ್ ರಿಲೀಸ್ ಅಂತ ದಿನದಲ್ಲಿ ಹೊರಗೆ ಹೋಗೋದಕ್ಕೂ ಕೂಡ ಅವಕಾಶ ಇತ್ತು. ಅಂದ್ರೆ ಹಣ ಇದ್ರೆ ಏನು ಬೇಕಾದ್ರೂ ನಡೆಯುತ್ತೆ. ಇಲ್ಲಿ ಅಂತಲ್ಲ, ಎಲ್ಲ ಅಮೆರಿಕದಲ್ಲಾದ್ರೂ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೊ ಅಧಿಕಾರ, ಹಣ, ಬಲ ಎಲ್ಲವೂ ಇತ್ತು. ಹಾಗಾಗಿ 13 ತಿಂಗಳಲ್ಲಿ ಆತ ಮತ್ತೆ ಹೊರಗೆ ಬರ್ತಾನೆ. ನಿಜವಾಗ್ಲೂ ಆತನಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಆದ್ರೆ ಆತ ತನ್ನ ಹಣ ಬಲದಿಂದ ಕೇವಲ 13 ತಿಂಗಳಲ್ಲಿ ಮತ್ತೆ ಹೊರಗೆ ಬರ್ತಾನೆ. ಆದ್ರೆ ಜನರ ಆಕ್ರೋಶ ಹೆಚ್ಚಾಗ್ತಾ ಹೋಗುತ್ತೆ. ಕೊನೆಗೆ ಮತ್ತೆ ಜುಲೈ 6ನೇ ತಾರೀಕು 2019ರಲ್ಲಿ ಆತ ಮತ್ತೆ ಅರೆಸ್ಟ್ ಆಗ್ತಾನೆ. ಕಾರಣ ಸೆಕ್ಸ್ ಟ್ರಾಫಿಕಿಂಗ್ ಆಫ್ ಮೈನರ್ಸ್. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ಲಿ ಆಗಸ್ಟ್ 10ನೇ ತಾರೀಕು 2019 ಆತ ಜೈಲಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆ ಆಗ್ತಾನೆ. ಜೈಲಲ್ಲಿ ಸತ್ತು ಹೋಗ್ತಾನೆ. ಇಲ್ಲಿ ಅಧಿಕೃತ ವರದಿಗಳು ಅದನ್ನ ಸುಸೈಡ್ ಅಂತ ಹೇಳಿ ಅದನ್ನು ಮುಚ್ಚಿ ಹಾಕತ್ವೆ. ಆದ್ರೆ ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಸಂಶಯಗಳಾಗಿರ್ಬೋದು, ಕಾನ್ಸ್ಪಿರಸಿಗಳಾಗಿರ್ಬೋದು ನಡೀತಾನೆ ಇದೆ. ಯಾಕೆ ಅಂತಂದ್ರೆ ಆತನಿಗೆ ಒಂದಷ್ಟು ಪ್ರಭಾವಿಗಳ ಜೊತೆಗಿದ್ದಂತಹ ಸಂಪರ್ಕ. ಆತ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಒಂದಷ್ಟು ದೊಡ್ಡ ದೊಡ್ಡ ಕೈಗಳ ಜೊತೆಗೆ ಆತನಿಗೆ ಸಂಪರ್ಕ ಇತ್ತಲ್ವಾ, ಅವರಿಗೆಲ್ಲ ಆತ ಸಪ್ಲೈ ಮಾಡ್ತಾ ಇದ್ದ. ಹಾಗಾಗಿ ಈತ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಬಾಯಿ ಬಿಟ್ರೆ ನಮ್ಮ ಪರಿಸ್ಥಿತಿ ಹಾಳಾಗ್ಬಿಡುತ್ತೆ ಅನ್ನುವಂತಹ ಭಯಕ್ಕೆ ಆತನನ್ನ ಜೈಲಲ್ಲೇ ಕೊಂದು ಬಿಟ್ರೆ ಅನ್ನುವಂತಹ ಮಾತುಗಳು ಇವತ್ತಿಗೂ ಕೂಡ ಹರಿದಾಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಮೋದಿಜಿ ಅವರ ಹೆಸರು ಯಾಕೆ ಬಂತು? ಇಲ್ಲಿ ಒಂದು ದಂಧೆಯ ವಿಚಾರವನ್ನ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿಜಿ ಅವರ ಹೆಸರು ಯಾಕೆ ಬರ್ತಾ ಇದೆ ಅನ್ನುವಂಥ ಡೌಟ್ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇರಬಹುದು. ಅದನ್ನು ಮುಂದೆ ಒಂದು ಸ್ಟೆಪ್ ಆಯ್ತು, ಇನ್ನು ನೆಕ್ಸ್ಟ್ ಸ್ಟೆಪ್ ಆದ್ಮೇಲೆ ಮತ್ತೆ ಹೇಳ್ತೀನಿ. ವೀಕ್ಷಕರೀಗ ಎಪ್ಸ್ಟೀನ್ ಬಗ್ಗೆ ನೋಡಿದ್ವಿ. ಈಗ ಸೆಕೆಂಡ್ ಪಾರ್ಟ್ ಜಾಫರ್ನ ಫೈಲ್ಸ್ ಅಂದ್ರೆ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ನೋಡೋಣ. ಜಾಫರ್ ಎಪ್ಸ್ಟೀನ್ ಅನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೊತೆಗಿದ್ದಂತಹ ದಾಖಲೆಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್, ಹಾರ್ಡ್ ಡಿಸ್ಕ್, ಸೊ ಇವೆಲ್ಲವನ್ನು ಕೂಡ ಅವರು ವಶಪಡಿಸ್ಕೊಳ್ತಾರೆ. ಸೊ ಅದರಲ್ಲಿದ್ದಂತಹ ಎಲ್ಲ ಮಾಹಿತಿಗಳನ್ನ ಅಂದ್ರೆ ಡೇಟಾವನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾರೆ. ಇದರಲ್ಲಿ ಸುಮಾರು 2000 ವಿಡಿಯೋಗಳಿದಾವಂತೆ, 1,70,000 ಫೋಟೋಗಳಿದಾವಂತೆ, 3 ಲಕ್ಷ ಪುಟ ಡಾಕ್ಯುಮೆಂಟ್ ಇದಾವಂತೆ, ಆಡಿಯೋ ರೆಕಾರ್ಡ್ಗಳಿದಾವಂತೆ. ಅಂದ್ರೆ ಎಲ್ಲವೂ ಕೂಡ ಅವನ ಜೊತೆಗೆ ಇತ್ತು. ಆದ್ರೆ ಇವುಗಳನ್ನ ಇಲ್ಲಿವರೆಗೂ ಬಹಿರಂಗ ಮಾಡಬೇಕಾ ಬೇಡವಾ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ವು. ಕೊನೆಗೆ ಅಮೆರಿಕ ಜುಡಿಷಿಯರಿ ಇಲ್ಲ, ಎಲ್ಲವನ್ನ ಕೂಡ ಬಹಿರಂಗ ಮಾಡಿಬಿಡೋಣ, ಎಲ್ಲವೂ ಕೂಡ ಬಹಿರಂಗ ಆಗ್ಲಿ ಅಂತ ನಿರ್ಧಾರವನ್ನ ಮಾಡತ್ತೆ. ಸೊ ಅದರ ಭಾಗವಾಗಿ ಈಗ ಒಂದಷ್ಟು ಫೋಟೋಗಳು ಬರ್ತಾ ಇರುವಂತದ್ದಾಗಿರ್ಬೋದು, ಒಂದಷ್ಟು ವಿಡಿಯೋಗಳ ಬರ್ತಾ ಇರುವಂತದ್ದಾಗಿರ್ಬೋದು, ಒಂದಷ್ಟು ಮಾಹಿತಿಗಳು ಬರ್ತಾ ಇರುವಂತದ್ದಾಗಿರ್ಬೋದು. ಸೊ ದಿಸ್ ಈಸ್ ಎಪ್ಸ್ಟೀನ್ ಫೈಲ್ಸ್. ಜಾಫರ್ ಎಪ್ಸ್ಟೀನ್ ಜೊತೆಗಿದ್ದಂತಹ ಮಾಹಿತಿಗಳು ಏನು ಈಗ ಹೊರಗೆ ಬರ್ತಾ ಇದೆಯಲ್ವಾ, ಸೊ ದೇ ಆರ್ ಎಪ್ಸ್ಟೀನ್ ಫೈಲ್ಸ್. ಅದರಲ್ಲಿ ಇರುವಂತಹ ಒಂದೊಂದು ಮಾಹಿತಿ ಕೂಡ ಒಂದು ಸ್ವಲ್ಪ ಶಾಕಿಂಗ್ ಅಂತೂ ಇದಾವೆ. ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ಇದೆ, ಮೈಕಲ್ ಜಾಕ್ಸನ್ ಆಗಿರ್ಬೋದು, ಎಲಾನ್ ಮಸ್ಕ್ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಆ ಒಂದು ಫೈಲ್ಸ್ ನಲ್ಲಿ ಬಂದಿದ್ದಾವೆ. ಇದರಲ್ಲಿ ಸುಮಾರು 35 ವರ್ಷಗಳ ಹಿಂದೆ ಡೊನಾಲ್ಡ್ ಟ್ರಂಪ್ 14 ವರ್ಷದ ಹೆಣ್ಣು ಮಗುವನ್ನ ರೇಪ್ ಮಾಡಿದ್ರು, ನವಜಾತ ಶಿಶುವಿನ ಹತ್ಯೆಯನ್ನ ಮಾಡಿದ್ರು ಅನ್ನುವಂಥ ಉಲ್ಲೇಖ ಸಮೇತ ಆ ಒಂದು ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಇದೆ.
ಹಾಗಾದ್ರೆ ಜೆಫ್ರಿ ಮತ್ತೆ ಟ್ರಂಪ್ ಮಧ್ಯೆ ಅಂತಹ ಕನೆಕ್ಷನ್ ಏನಪ್ಪಾ ಇತ್ತು? ಅದಕ್ಕೆ ಅವರು ಸತ್ಯ ಹೊರಗೆ ಬರಬಾರ್ದು ಅಂತ ಅವತ್ತು ಆತನನ್ನ ಜೈಲಲ್ಲೇ ಮರ್ಡರ್ ಮಾಡ್ಬಿಟ್ರಾ? ಗೊತ್ತಿಲ್ಲ. ಬಟ್ ಇವೆಲ್ಲವೂ ಕೂಡ ಸುಳ್ಳು, ಇವೆಲ್ಲವೂ ಕೂಡ ನಕಲಿ ವಿಡಿಯೋ, ನಕಲಿ ಆಡಿಯೋ. ಇದು ನಿಜಾನೇ ಆಗಿದ್ರೆ ಈ ಹಿಂದೆನೆ ಟ್ರಂಪ್ ವಿರೋಧಿಗಳು ಆತನ ವಿರುದ್ಧ ಇದನ್ನ ಪ್ರಯೋಗ ಮಾಡಬೇಕಾಗಿತ್ತಲ್ವಾ? ಸೊ ಹಾಗಾಗಿ ಇವೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ವೈಟ್ ಹೌಸ್ ಈಗ ಮತ್ತೆ ಮತ್ತೆ ಕ್ಲಾರಿಟಿ ಅಂತೂ ಕೊಡ್ತಾ ಇದೆ. ನಮಗೆ ಗೊತ್ತಿಲ್ಲ. ವೀಕ್ಷಕರೇ, ಈಗ ಥರ್ಡ್ ಪಾರ್ಟಿಗೆ ಬರ್ತೀನಿ. ಹಾಗಾದ್ರೆ ಮೋದಿಜಿ ಯಾಕೆ ಇದರಲ್ಲಿ ಬಂದ್ರು? ಮೋದಿಜಿಯವರ ಹೆಸರು ಈ ಒಂದು ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಯಾಕೆ ಬಂತು? ನಾನು ಹೇಳ್ತೀನಿ, ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಆ ಒಂದು ದಂಧೆಗೂ ಇಲ್ಲಿ ಮೋದಿಜಿಯವರ ಹೆಸರು ಉಲ್ಲೇಖ ಆಗಿರುವಂತದ್ದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಏನು ಮೋದಿಜಿಯವರ ಹೆಸರು ಉಲ್ಲೇಖ ಆಗಿತ್ತಲ್ವಾ, ಅದು ಮೋದಿಜಿಯವರ ಇಸ್ರೇಲ್ ಭೇಟಿಗೆ ಸಂಬಂಧಪಟ್ಟಂತದ್ದಾಗಿತ್ತು. ಅಂದ್ರೆ ಮೋದಿಜಿ ಟ್ರಂಪ್ ಮಾತನ್ನ ಕೇಳಿ ಇಸ್ರೇಲಿಗೆ ಭೇಟಿಯನ್ನ ಮಾಡಿದ್ರು ಅನ್ನುವ ರೀತಿಯಾದಂತಹ ಒಂದು ಮೇಲ್. ಬಟ್ ಈಗ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಫುಲ್ ವೈರಲ್ ಹೇಗೆ ಮಾಡ್ತಾ ಇದೆ ಅಂತಂದ್ರೆ, ಮೋದಿಜಿ ಟ್ರಂಪ್ ಮಾತನ್ನ ಕೇಳಿ ಇಸ್ರೇಲಿಗೆ ಭೇಟಿ ಮಾಡಿದ್ರು, ಇವರನ್ನ ಮೆಚ್ಚಿಸೋ ಸಲುವಾಗಿ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ರು, ಹಾಡನ್ನ ಹಾಡಿದ್ರು, ಈ ರೀತಿಯಾದಂತಹ ಒಂದು ಸುಳ್ಳು ಮಾಹಿತಿಯನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರ, ನಾನು ಇಲ್ಲಿ ಒಂದಷ್ಟು ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1, ಆ ಇಮೇಲ್, ಅದೇ ರೀತಿ ಆ ಒಂದು ವಿಚಾರ ಏನಿತ್ತು, ಅದು ಯಾವುದು ಕೂಡ ಡೈರೆಕ್ಟ್ ಆಗಿ ನರೇಂದ್ರ ಮೋದಿಜಿಯವರ ಬಗ್ಗೆ ಆಗಿರ್ಲಿಲ್ಲ. ಅಲ್ಲಿ ಮೋದಿಜಿಯವರ ಹೆಸರು ಹಾಗಾದ್ರೆ ಯಾಕೆ ಬಂತು ಅಂತ ಅಂದ್ರೆ, ಅಲ್ಲಿ ಚರ್ಚೆ ಆಗ್ತಾ ಇದ್ದಂಥದ್ದು ಕತಾರ್ ಬಗ್ಗೆ. ಅಂದ್ರೆ ಕತಾರ್ 2017ರಲ್ಲಿ ಭಯೋತ್ಪಾದನೆಗೆ ಹಣಕಾಸು ಒದಗಿಸಿದಂತಹ ಆರೋಪಗಳ ನಡುವೆ ಪಶ್ಚಿಮ ದೇಶಗಳ ಜೊತೆಗೆ ಸಂಬಂಧವನ್ನ ಹೇಗೆ ಸುಧಾರಿಸಬಹುದು ಅನ್ನುವಂತಹ ವಿಚಾರದ ಬಗ್ಗೆ ಹೇಳ್ತಾ ಆಗ ಅಲ್ಲಿ ಮೋದಿಜಿಯವರ ಹೆಸರನ್ನು ಒಂದು ಉದಾಹರಣೆಯಾಗಿ ಬಳಸ್ಕೊಳ್ತಾರೆ. ಅಂದ್ರೆ ಅವರು ಮೋದಿಜಿಯವರು ಯಾವ ರೀತಿ ಯುನೈಟೆಡ್ ಸ್ಟೇಟ್ಸ್ ಅದೇ ರೀತಿ ಇಸ್ರೇಲ್ ಜೊತೆಗೆ ಒಂದು ಸಮತೋಲನ, ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ರಾಜತಾಂತ್ರಿಕ ಸಂಬಂಧವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಟಜಿಕ್ ಡಿಪ್ಲೊಮೆಸಿ ಉದಾಹರಣೆಯಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅಲ್ಲಿ ಮೋದಿಜಿಯವರ ಹೆಸರು ಉಲ್ಲೇಖ ಆಗುವಂಥದ್ದು. ಇನ್ನು ಪಾಯಿಂಟ್ ನಂಬರ್ 2, ಜುಲೈ 9, 2017ರ ಇಮೇಲ್ ಇದು. ಅಂದ್ರೆ ಆ ರಾಜತಾಂತ್ರಿಕ ಭೇಟಿಯ ನಂತರ ಬಂದಿರುವಂತಹ ಮೇಲ್ ಅದು. ಸೊ ಅದರಲ್ಲಿ ಮೋದಿಜಿಯವರ ಡಿಪ್ಲೊಮ್ಯಾಟಿಕ್ ಮೂವ್ಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಸೊ ಇದರಲ್ಲಿ ಆಶ್ಚರ್ಯ ಆಗುವಂಥದ್ದು ಏನೂ ಇಲ್ಲ. ಆಮೇಲೆ ಡ್ಯಾನ್ಸ್ ಸ್ಟ್ಯಾಂಡ್ ಸಂಗ್ ಅನ್ನುವಂಥ ಒಂದು ಪದ ಪ್ರಯೋಗವನ್ನ ಮಾಡಿದ್ದಾರೆ. ಅಂದ್ರೆ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರು, ಮೋದಿಜಿಯವರು ಹಾಡು ಹೇಳಿದ್ರು ಅಂತ ಈಗ ಎಲ್ಲರೂ ಹೇಳ್ತಾ ಇರುವಂಥದ್ದು ಮೇನ್ಲಿ ಕಾಂಗ್ರೆಸ್. ಬಟ್ ನಾನು ಹೇಳ್ತೀನಿ, ಅದು ಅವರು ಬಳಸಿರುವಂಥ ಒಂದು ಸ್ಲ್ಯಾಂಗ್ ಪದ ಪ್ರಯೋಗ, ಅದು ಸ್ಲ್ಯಾಂಗ್ ಆಗಿತ್ತು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ರಾಜತಾಂತ್ರಿಕ ಸಂಪರ್ಕ ಏನಿದೆ, ಮೋದಿಜಿಯವರ ಒಂದು ರಾಜತಾಂತ್ರಿಕ ಸಂಪರ್ಕವನ್ನು ಬಹಳ ಅದ್ಭುತವಾಗಿ ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥ ಅರ್ಥವನ್ನ ಕೊಡುವಂತಹ ಪದ ಪ್ರಯೋಗ ಅದಾಗಿತ್ತು. ಇಲ್ಲಿ ನೇರವಾಗಿ ಅವರು ಡ್ಯಾನ್ಸ್ ಮಾಡಿದ್ರು, ಅವರು ಹಾಡು ಹೇಳಿದ್ರು ಅನ್ನುವಂಥ ಅರ್ಥ ಅಲ್ಲ. ಇನ್ನು ಪಾಯಿಂಟ್ ನಂಬರ್ 3, ಇಮೇಲ್ ಅಲ್ಲಿ ಮೋದಿಜಿ ಯಾರಿಂದಾನೋ ಸಲಹೆ ಪಡೆದ್ರು ಅಂತ ಯಾರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಯಾರ ಹೆಸರು ಉಲ್ಲೇಖ ಆಗಿಲ್ಲ. ಇನ್ನು ಜೆಫ್ರಿ ಎಪ್ಸ್ಟೀನ್ ಹೆಸರು ಎಲ್ಲೂ ಬಂದಿಲ್ಲ. ಅವರಿಂದ ಮೋದಿಜಿಯವರು ಏನು ಸಲಹೆಯನ್ನ ತಗೊಂಡ್ರು, ಅಥವಾ ಟ್ರಂಪ್ ಕಡೆಯಿಂದ ಸಲಹೆಯನ್ನ ತಗೊಂಡ್ರು, ಯಾರೋ ಅಮೆರಿಕದ ಕಡೆಯವರಿಂದ ಸಲಹೆಯನ್ನ ತಗೊಂಡ್ರು ಮೋದಿಜಿ, ಇಲ್ಲ, ಯಾರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗ್ಲಿಲ್ಲ. ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಸೇರಿಸಿ ಮಾಡ್ತಾ ಇರುವಂತಹ ಕಥೆ ಅಷ್ಟೇ. ಅಂತ ಉಲ್ಲೇಖ ಆಗಿದ್ರೆ ದಯವಿಟ್ಟು ಕಾಂಗ್ರೆಸ್ ಅದಕ್ಕೆ ಪ್ರೂಫ್ ಅನ್ನ ಕೊಡ್ಲಿ ಅಲ್ಲ. ವೀಕ್ಷಕರೇ, ನಿಮಗೆ ಗೊತ್ತು, ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿದೇಶಿ ಭೇಟಿಗಳ ಬಗ್ಗೆ ನಿರಂತರವಾಗಿ ದೇಶಕ್ಕೆ ತಪ್ಪು ಮಾಹಿತಿಗಳನ್ನ ನೀಡಿ ಜನರನ್ನ ಯಾವ ರೀತಿ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಈಗಲೂ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಅದನ್ನ ಸರಿಪಡಿಸುವಂತಹ, ಸತ್ಯವನ್ನ ತಿಳಿಸುವಂತಹ ಜವಾಬ್ದಾರಿ ನಮ್ಮದು. ಇಲ್ಲಿ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, 2017 ಜುಲೈ ಆ ಸಂದರ್ಭದಲ್ಲಿ ಮೋದಿಜಿ ಇಸ್ರೇಲಿಗೆ ಭೇಟಿಯನ್ನು ಕೊಡ್ತಾರೆ. ಆದರೆ ಆ ಇಸ್ರೇಲ್ ಭೇಟಿ ಜೂನ್ 2017ರ ಅಮೆರಿಕ ಭೇಟಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದ್ರೆ ಅಲ್ಲಿಗೆ ಹೋಗಿ ಅವರು ಸಲಹೆ ಕೊಟ್ಟ ಕಾರಣ ಮೋದಿಜಿ ಇಸ್ರೇಲಿಗೆ ಭೇಟಿ ಕೊಟ್ಟಿರುವಂಥದ್ದು. ಇದರಲ್ಲಿ ಒಂದು ಲಿಂಕ್ ಇದೆ. ಅಂದ್ರೆ ಇವರ ಪ್ರಕಾರ ಮೋದಿಜಿ ಇಸ್ರೇಲ್ ಭೇಟಿ ಅಮೆರಿಕ ನಾಯಕತ್ವದ ಸೂಚನೆ ಮೇರೆಗೆ ನಡೆದಿದೆ. ಅವರು ಹೇಳಿದ್ರು, ಮೋದಿಜಿ ಅವರು ಹೋದ್ರು, ಅಲ್ಲಿ ಹಾಡು ಹೇಳಿದ್ರು, ಅಲ್ಲಿ ಡ್ಯಾನ್ಸ್ ಮಾಡಿದ್ರು. ಮೋದಿಜಿ ಯಾವುದೋ ಹೊರಗಿನ ವ್ಯಕ್ತಿಯ ಸಲಹೆಯ ಮೇರೆಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರದೋ ಸಲಹೆಯ ಮೇಲೆ ಭಾರತದ ವಿದೇಶಾಂಗ ನೀತಿ ನಡೀತಾ ಇದೆ ಅಂತ ತೋರಿಸುವಂತಹ ಪ್ರಯತ್ನ. ಅಂದ್ರೆ ಭಾರತ ಸ್ವತಂತ್ರ ದೇಶ ಅಲ್ಲ. ಯಾರು ಕಾಂಗ್ರೆಸ್ನವರೇ ಸುಳ್ಳು ಮಾಹಿತಿಯನ್ನು ಹೇಗೆ ಹರಡ್ತಾ ಇದ್ದಾರೆ ನೋಡಿ. ನಮ್ಮ ಭಾರತ ಸ್ವತಂತ್ರ ದೇಶ ಅಲ್ಲ, ಯಾರೋ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ದೇಶದ ಗೌರವವನ್ನ ಹಾಳು ಮಾಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಈ ಮೂಲಕ ಮಾಡ್ತಾ ಇರುವಂತದ್ದು.
ಆದರೆ ಇನ್ನಷ್ಟು ಪ್ರೂಫ್ ಅನ್ನು ಕೊಡ್ತೀನಿ ನಾನು. ಒಂದಷ್ಟು ಮಾಧ್ಯಮ ವರದಿಗಳು ಇದರ ಸತ್ಯ ಬೇರೆನೆ ಹೇಳ್ತಾ ಇದೆ. ಏನು? ಮೋದಿಜಿಯವರ ಇಸ್ರೇಲ್ ಭೇಟಿ ಅಮೆರಿಕ ಭೇಟಿಗೆ ಮುಂಚೆನೆ ನಿಗದಿ ಆಗಿತ್ತು. ಇಟ್ ವಾಸ್ ಪ್ರೀ ಪ್ಲಾನ್ಡ್. ನೋಡಿ, ವೈನೆಟ್ ಇಸ್ರೇಲ್ ಪತ್ರಿಕೆ 2017 31 ಜನವರಿ ಆಗಲೇ ಮೋದಿಜಿಯವರ ಭೇಟಿ ಬಗ್ಗೆ ಸುದ್ದಿಯನ್ನು ಹಾಕೊಂಡಿತ್ತು. ಇನ್ನು ಟೈಮ್ಸ್ ಆಫ್ ಇಂಡಿಯಾ 4 ಫೆಬ್ರವರಿ 2017 ಮೋದಿಜಿಯವರ ಭೇಟಿ ಬಗ್ಗೆ ನ್ಯೂಸ್ ಅನ್ನು ಹಾಕಿತ್ತು. ಇನ್ನು NDTV 2017 28 ಫೆಬ್ರವರಿ ಸುದ್ದಿಯನ್ನು ಹಾಕಿತ್ತು. ಅಂದ್ರೆ ಈ ಮೂರು ವರದಿಗಳಲ್ಲಿ ಏನ್ ಹೇಳಿತ್ತು? ಮೋದಿಜಿಯವರ ಇಸ್ರೇಲ್ ಭೇಟಿ 2017 ಮಧ್ಯದಲ್ಲೇ ನಿಗದಿ ಆಗಿದೆ. ಇಲ್ಲಿ ರಕ್ಷಣಾ ಸಹಕಾರ, ಅದೇ ರೀತಿ ಕೃಷಿ ತಂತ್ರಜ್ಞಾನ ಇವೆಲ್ಲವೂ ಕೂಡ ಈ ಭೇಟಿಯ ಮುಖ್ಯ ಅಜೆಂಡಾ. ಇಸ್ರೇಲ್ ಭೇಟಿಗೆ ಸಿದ್ಧತೆಗಳು ಒಂದಷ್ಟು ತಿಂಗಳ ಮೊದಲೇ ಆರಂಭ ಆಗಿದೆ. ಅಂದ್ರೆ ಇಸ್ರೇಲ್ ಭೇಟಿ ಅಮೆರಿಕ ಭೇಟಿಯ ಪರಿಣಾಮ ಅಲ್ಲ, ಇದು ಬಹಳ ಮುಂಚೆನೆ ಪ್ಲಾನ್ ಆಗಿದ್ದಂತಹ ಒಂದು ದ್ವಿಪಕ್ಷೀಯ ಕಾರ್ಯಕ್ರಮ. ವೀಕ್ಷಕರು, ಇನ್ನು ಇಲ್ಲಿ ಇಸ್ರೇಲ್ ಭೇಟಿಯ ಅಂದ್ರೆ 2015ರಿಂದ 17ರವರೆಗೆ ಆ ಒಂದು ರಾಜತಾಂತ್ರಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ, ಮೋದಿಜಿಯವರ ಆ ಒಂದು ಭೇಟಿ ಇತ್ತಲ್ಲ, ಅದೇನು ಏಕಾಏಕಿ ನಡೆದಂಥದ್ದಲ್ಲ. ನಿರಂತರವಾಗಿ ಇಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದಂತಹ ಭಾರತ ಇಸ್ರೇಲ್ ಸಂಬಂಧದ ಒಂದು ಭಾಗ ಆಗಿತ್ತು ಮೋದಿಜಿಯವರ ಭೇಟಿ. ಯಾಕೆ ಅಂತ ಹೇಳ್ತೀನಿ. 2015ರಲ್ಲಿ ಅಕ್ಟೋಬರ್ 13 to 15 ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಇಸ್ರೇಲ್ಗೆ ಭೇಟಿಯನ್ನು ನೀಡಿದರು. ಇನ್ನು 2016ರಲ್ಲಿ ಜನವರಿ 17ರಿಂದ 18ರವರೆಗೆ ವಿದೇಶಾಂಗ ಸಚಿವರಾಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರು ಇಸ್ರೇಲಿಗೆ ಭೇಟಿಯನ್ನು ನೀಡಿದ್ರು. ಇನ್ನು 2016ರಲ್ಲಿ ಸೆಪ್ಟೆಂಬರ್ ಅಲ್ಲಿ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಅವರು ಭೇಟಿಯನ್ನು ನೀಡಿದ್ರು. ಇನ್ನು ಮತ್ತೆ 2016 ನವೆಂಬರ್ ಅಲ್ಲಿ ಇಸ್ರೇಲ್ ರಾಷ್ಟ್ರಪತಿ ರುವೆನ್ ರಿವ್ಲಿನ್ ಭಾರತಕ್ಕೆ ಭೇಟಿಯನ್ನು ನೀಡಿದ್ರು. ಇನ್ನು 2017 ಜುಲೈ 3ರಿಂದ 6ರವರೆಗೆ ಮೋದಿಜಿಯವರು ಇಸ್ರೇಲ್ ಭೇಟಿಗೆ ಅಂತ ಹೋಗ್ತಾರೆ. ಅಂದ್ರೆ ಈ ಒಂದು ಟೈಮ್ ಲೈನ್ ಏನ್ ಹೇಳುತ್ತೆ ಅಂತಂದ್ರೆ, ಮೋದಿಜಿಯವರ ಆ ಒಂದು ಇಸ್ರೇಲ್ ಭೇಟಿ ಕಾಂಗ್ರೆಸ್ ಹೇಳ್ತಾ ಇರೋ ಹಾಗೆ ಏಕಾಏಕಿ ನಡೆದಿರುವಂತದ್ದು ಅಲ್ಲ, ಅಥವಾ ಯಾರದೋ ಸೂಚನೆಯ ಮೇರೆಗೆ ನಡೆದಿರುವಂತದ್ದು ಅಲ್ಲ. ಇವೆಲ್ಲವೂ ಕೂಡ ಸುಮಾರು 2 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಂತಹ ಒಂದು ರಾಜತಾಂತ್ರಿಕ ಪ್ರಗತಿ ಅಷ್ಟೇ. ವೀಕ್ಷಕರೇ, ಮತ್ತೆ ಹೇಳ್ತೀನಿ, ಇವೆಲ್ಲವನ್ನ ನೋಡಿದ ಮೇಲೆ ಒಂದಂತೂ ಕ್ಲಾರಿಟಿ ನಮಗೆ ಸಿಗ್ತಾ ಇದೆ. ಮೋದಿಜಿಯವರು 2017ರ ಆ ಒಂದು ಇಸ್ರೇಲ್ ಭೇಟಿ ಅಮೆರಿಕ ಒತ್ತಡದಿಂದ ಅಥವಾ ಹೊರಗಿನ ವ್ಯಕ್ತಿಗಳ ಸೂಚನೆಯಿಂದ ನಡೆದಿರುವಂಥದ್ದು ಅಲ್ಲ. ಆಮೇಲೆ ಇಲ್ಲಿ ಮೋದಿಜಿಯವರಿಗೂ ಅಲ್ಲಿ ಎಪ್ಸ್ಟೀನ್ಗೂ ಯಾವುದೇ ಸಂಬಂಧ ಇಲ್ಲ. ಇದು ದಾಖಲೆಗಳಲ್ಲಿರುವಂತಹ ಪೂರ್ವ ನಿಯೋಜಿತ ಮಹತ್ವದ ದ್ವಿಪಕ್ಷೀಯ ರಾಜತಾಂತ್ರಿಕ ಹೆಜ್ಜೆ ಆಗಿತ್ತು. ರಕ್ಷಣೆ ಆಗಿರಬಹುದು, ಕೃಷಿ ತಂತ್ರಜ್ಞಾನ, ಆವಿಷ್ಕಾರ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವಂತಹ ಒಂದು ಐತಿಹಾಸಿಕ ಭೇಟಿಯಾಗಿತ್ತದು. ಹಾಗಾಗಿ ಈಗ ನಾನು ಹೇಳ್ತಾ ಇರುವಂತದ್ದು, ಕಾಂಗ್ರೆಸ್ ಇದಕ್ಕೆ ಕ್ಷಮೆಯನ್ನ ಕೇಳಬೇಕಾದಂತಹ ಸಮಯ ಬಂದಿದೆ. ಯಾಕೆ ಅಂತಂದ್ರೆ, ಕಾಂಗ್ರೆಸ್ ಇವತ್ತು ಹರಡ್ತಾ ಇರುವಂತದ್ದು ಸುಳ್ಳು ಮಾಹಿತಿ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಇರುವಂತದ್ದಕ್ಕೂ ಮೋದಿಜಿಯವರಿಗೂ ಒಂದಷ್ಟು ಇವ್ರು ಕಟ್ಟಿರುವಂತಹ ಕಥೆಗೂ ಯಾವುದೇ ಸಂಬಂಧ ಇಲ್ಲ. ನಿಮಗೆ ಇಂತಹ ಕೊಳಕು ರಾಜಕೀಯವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನಾಚಿಕೆ ಆಗಲ್ವಾ ನಿಮಗಳಿಗೆ? ಸತ್ಯವನ್ನ ಮರೆಮಾಚಿ ಏನೇನೋ ಸುಳ್ಳನ್ನ ಹೇಳಿ ಅದರಿಂದ ಜನರ ದಾರಿಯನ್ನ ತಪ್ಪಿಸಿ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಲ್ವಾ? ಅಲ್ಲ, ಇಷ್ಟು ವರ್ಷ ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ ಬಿಡಿ. ಆದ್ರೆ ಈಗ ಇದು ಸೋಷಿಯಲ್ ಮೀಡಿಯಾ ಜಮಾನ. ಈಗ ನಿಮ್ಮ ಈ ಸುಳ್ಳೆಲ್ಲ ನಡೆಯಲ್ಲ. ಇದನ್ನ ನಿಮ್ಮ ಜವಾಬ್ದಾರಿಯುತ ರಾಜಕೀಯ ಅಂತ ಒಪ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದನ್ನ ಗಟರ್ ಪಾಲಿಟಿಕ್ಸ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನ ಕೆಳಗೆ ಹಾಕೋ ಸಲುವಾಗಿ ಇಡೀ ದೇಶದ ಮರ್ಯಾದೆಯನ್ನ ಕೆಳಗೆ ಹಾಕೋದಕ್ಕೂ ಕೂಡ ನೀವು ರೆಡಿ ಆಗಿದ್ದೀರಾ ಅಂತಂದ್ರೆ ಏನ್ ಹೇಳಬೇಕು ನಿಮಗೆ? ವಾಟ್ ಎ ಶೇಮ್ ಕಾಂಗ್ರೆಸ್. ಸೋರೋಸ್ ತಾಳಕ್ಕೆ ಕುಣಿಯೋರಿಂದ ಬಹುಶಃ ಇದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ಹಾಗಾಗಿ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ಎಪ್ಸ್ಟೀನ್ ಫೈಲ್ಸ್ ಅಂದ್ರೆ ಏನು, ಆ ಎಪ್ಸ್ಟೀನ್ ಫೈಲ್ಸ್ ಯಾಕೆ ಬಂತು, ಆ ಜಾಫರ್ ಎಪ್ಸ್ಟೀನ್ ಯಾರು, ಮೋದಿಜಿಯವರಿಗೂ ಈ ಎಪ್ಸ್ಟೀನ್ ಫೈಲ್ಸಿಗೂ ಏನ್ ಸಂಬಂಧ, ಆ ಇಸ್ರೇಲ್ ಭೇಟಿಯಲ್ಲಿ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರ, ಹಾಡು ಹೇಳಿದ್ರ, ಸೊ ಇವೆಲ್ಲದಕ್ಕೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ನುವಂಥದ್ದನ್ನ ನಾನು ಭಾವಿಸ್ತೀನಿ. ನಿಮಗೆ ಈ ಕಾರ್ಯಕ್ರಮ ನೋಡಿದ ಮೇಲೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.